ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಮಾಡಿದ್ರು ನಂದಿನಿ ಆಂಟಿ? ಅವಾಗ್ಲೇ ಫ್ಯಾಕ್ಟ್ರಿಯಿಂದ ಮ್ಯಾನೇಜರ್ ಬಂದಿದ್ರು. ಅವ್ರಿಗೆ ಗೊತ್ತಿಲ್ಲದೆ ಏನೋ ಮಾತಾಡ್ತಿದಾರಂತ ಕೇಳಿಸ್ಕೊಳಕ್ ಹೋಗಿದ್ದೆ. ಮೊನ್ನೆನೂ ಒಂದ್ಸಲ ಬಂದಿದ್ರು. ಮ್ಯಾನೇಜರ್ ಅವ್ರ ಹತ್ರ 20% ಬೋನಸ್ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಯೂನಿಯನ್ ಲೀಡರ್ ವರ್ಕರ್ಸ್ದು 20% ಬೋನಸ್ ಬಗ್ಗೆ ಏನ್ ಹೇಳಿದ್ರು ಅಂತ ನಂದಿನಿ ಕೇಳ್ತಾ ಇದ್ಲು. ಹಾಗೆಲ್ಲ ಮಾಡಕ್ಕಾಗಲ್ಲ, ಸ್ಟ್ರೈಕ್ ಆಗುತ್ತೆ, ಕಸ್ಟಮರ್ಸ್ಗೆ ಡೆಲಿವರಿ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಮ್ಯಾನೇಜರ್ ಹೇಳ್ತಾ ಇದ್ರು. ಆಮೇಲೆ ಬೋನಸ್ ಬಗ್ಗೆ ಶಿವಗಾಮಿ ಮೇಡಮ್ ಹತ್ರ ಮಾತಾಡಬೇಕು, ಇವ್ರು ಯಾರು ಮಾತಾಡೋದಕ್ಕೆ ಅಂತ ಎಲ್ಲರೂ ಫ್ಯಾಕ್ಟ್ರಿಲಿ ಕೇಳಿದ್ರಂತೆ. ಅದಕ್ಕೆ ನಂದಿನಿ ಕೋಪ ಬಂದು ನನಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ಕಂಪ್ನಿನ ಮುಚ್ಚಿಬಿಡ್ತೀನಿ ಅಂತ ಹೇಳ್ತಾ ಇದ್ಲು. ಯಾರ್ ಕಂಪ್ನಿನ ಯಾರ್ ಮುಚ್ಚೋದು? ಅಪ್ಪ ಬೇರೆ ಜಪಾನಲ್ಲಿ ಹೋಗಿ ಕೂತಿದ್ದಾರೆ, ಶಿವಕುಮಾರ್ ಅಂಕಲ್ ಬೇರೆ ಕೆಲ್ಸ ಬಿಟ್ಬಿಟ್ಟಿದ್ದಾರೆ, ಅಮ್ಮನೂ ವಿಚಿತ್ರವಾಗಿ ಆಡ್ತಿದ್ದಾರೆ. ಎಲ್ರಿಗೂ ಒಟ್ಟಿಗೆ ಗ್ರಹಚಾರ ಬಿಡಿಸ್ತೇನೆ. ಪಾಪ ಕಂಪನಿಲಿ ಕೆಲಸ ಮಾಡೋರು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಫ್ಯಾಕ್ಟ್ರಿಲಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವ್ರ ಸಂಸಾರ ಎಲ್ಲ ಬೀದಿಗೆ ಬಂದ್ಬಿಡತ್ತೆ. ಮಕ್ಕಳ ಜೀವನ, ಓದು ಎಲ್ಲ ಹಾಳಾಗೋಗುತ್ತೆ. ಹಾಗೆಲ್ಲ ಆಗಕ್ ಬಿಡಲ್ಲ ಕಮಲಮ್ಮಜ್ಜಿ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ, ನಾನ್ ಸರಿ ಮಾಡ್ತೀನಿ. ಸರಿಮ್ಮ. ಏನಾದ್ರೂ ತಿಂತೀಯಾ? ಹಾ, ಅದಕ್ಕೋಸ್ಕರ ಬಂದೆ. ಗಟ್ಟಿ ಹಾಲು ಕೊಡಿ. ಕಪ್ಪಲ್ಲಿ ಸ್ಪೂನ್ ಇಟ್ರೆ ಸೈಡಿಗೆ ಜಾರ್ಕೊಂಡೆ ಹೋಗ್ಬಾರ್ದು, ಅಷ್ಟೇ ಗಟ್ಟಿಯಾಗಿರ್ಬೇಕು. ಹಾಗಿದ್ರೆ ಅದು ಮೊಸರಾಗಿರುತ್ತೆ, ಹಾಲಾಗಿರಲ್ಲ. ಹಲೋ ಸರ್. ಹೇಳಂತೀನಿ. ಇವತ್ತು ಸ್ಕೂಲ್ ಇನ್ಚಾರ್ಜ್ ಮತ್ತೆ ಫ್ಯಾಕ್ಟ್ರಿ ಮ್ಯಾನೇಜರ್ನ ಕರೆಸಿ ಮಾತಾಡ್ದೆ. ಅವ್ರು ನನ್ನನ್ನೇ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡಿದ್ರು, ಬಟ್ ನಾನ್ ಆಗ್ಲಿಲ್ಲ. ನಾನು ಹೇಳ್ದಂಗೆ ಆಗ್ಬೇಕು ಅಂತ ಹೇಳಿ ಕಳ್ಸಿದೀನಿ. ಅವ್ರನ್ನ ಫಾಲೋ ಮಾಡ್ತಾನೆ ಇರು. ಸರ್, ನೀವ್ ಬೇಜಾರ್ ಮಾಡ್ಕೊಳಲ್ಲ ಅಂತಂದ್ರೆ ನಾನು ನಿಮ್ನ ಒಂದ್ ವಿಷಯ ಕೇಳ್ಬೋದಾ? ಏನ್ ಕೇಳು. ಇಲ್ಲಿರೋದ್ ಕಲ್ಪನಾ ಅಂತಂದ್ರೆ ಶಿವಗಾಮಿ ಎಲ್ಲಿದ್ದಾಳೆ? ಅದೇ ಟೆನ್ಷನ್ ಅಲ್ಲಿದ್ದೀನಿ. ನನ್ನ ಕಸ್ಟಡಿಯಲ್ಲೇ ಇದ್ಲು, ಹೇಗೋ ಎಸ್ಕೇಪ್ ಆಗಿದ್ದಾಳೆ. ಸರ್ಚಿಂಗ್ ಅಲ್ಲಿದ್ದೀವಿ. ಸರ್, ನಾನ್ ನಿಮ್ಗೆ ಹೇಳಿದ್ನಲ್ಲ, ಆದಿ ಅಣ್ಣಂಗೆ ಔಷಧಿ ತರೋದಕ್ಕೆ ಕಾಡಿಗೆ ಕರ್ಕೊಂಡು ಹೋಗ್ಬೇಕು ಅಂತ. ಆ ನಾಟಿ ವೈದ್ಯರ್ ಮನೆಗೆ ಹೋದಾಗ ಅಲ್ಲಿ ಒಂದು ಕ್ಷಣ ಶಿವಗಾಮಿನೇ ನೋಡ್ದಂಗಾಯ್ತು. ನನ್ನ ಪ್ರಕಾರ ಆ ಹುಡುಗಿ 90% ಆ ನಾಟಿ ಡಾಕ್ಟರ್ ಮನೆಗ ಅದಳ್ರಿ. ಆಕ್ಚುಲಿ ಆದಿ ಅಣ್ಣನೇ ನೋಡಿ ನಂಗೆ ತೋರಿಸಿದ್ದು. ಸರಿಯಾಗಿ ನೋಡೋಣ ಅಂತ ಒಳಗ್ ಹೋಗಕ್ ಟ್ರೈ ಮಾಡಿದ್ರೆ ಆ ಮನೆ ಹೆಂಗಸು ನಮ್ನ ಒಳಗ್ ಹೋಗಕ್ ಬಿಡ್ಲೇ ಇಲ್ಲ. ಆದಿ ಅಣ್ಣ ಗಲಾಟೆ ಮಾಡಿದ್ರು, ಆದ್ರೂ ಅವ್ರು ನಮ್ಮನ್ ಬಿಡ್ಲಿಲ್ಲ. ಅದು ಶಿವಗಾಮಿನೇ ಇರಬಹುದು ಅಂತ ನಮಗ್ ಡೌಟ್ ಇದೆ ಸರ್. ಯಾವ ಏರಿಯಾ? ಅದು ಸೂಲಿಬೆಲೆ ಫಾರೆಸ್ಟ್ ಇದೆಯಲ್ಲ ಸರ್, ಅದ್ರ ಮಧ್ಯದಲ್ಲೇ ಆ ನಾಟಿ ವೈದ್ಯರ ಮನೆ ಇರೋದು. ಕಲ್ಪನಾ ತಂದೆ ಹೋಗಿದ್ದು ಅದೇ ಜಾಗ, ಫಾರೆಸ್ಟ್ ಆಫೀಸರ್ ಹೇಳಿದ್ದು ಅದೇ ಜಾಗ, ಈಗ ನಂದಿನಿ ಹೇಳ್ತಿರೋದು ಅದೇ ಜಾಗ. ಸರ್, ಲೈನಲ್ಲೇ ಇದ್ದೀರಾ ತಾನೇ? ಹಾ ಇದ್ದೀನಿ ನಂದಿನಿ, ಹೇಳು. ಓ, ಥ್ಯಾಂಕ್ಸ್ ಫಾರ್ ಯೋರ್ ಇನ್ಫಾರ್ಮೇಶನ್. ಅದೇನು ಅಂತ ನೋಡ್ತೀನಿ. ಹೌದು, ಆದಿಗೆ ಔಷಧಿ ತಗೊಂಬಂದ್ರೆ ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ? ಅವರು ಆದಿ ಅಣ್ಣಂಗೆ ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹೇಳಿ ಕಳ್ಸಿದ್ರು ಸರ್. ಯಾಕೆ?
ಅವ್ರು ಯಾರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರು ದೇವ್ರ ಹತ್ರ ಅನುಮತಿ ತಗೊಬೇಕಂತೆ. ಅವ್ರ ದೇವ್ರ ಮನೇಲಿ ಒಂದು ಶಿವಲಿಂಗ ಇದೆ. ಅದ್ರ ಮೇಲೆ ದಾಸವಾಳದ ಹೂವನ ಇಟ್ಟು ಅದೇನಾದ್ರೂ ರೈಟ್ ಸೈಡ್ಗೆ ಬಿದ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ, ಲೆಫ್ಟ್ ಸೈಡ್ಗೆ ಬಿದ್ರೆ ಟ್ರೀಟ್ಮೆಂಟ್ ಕೊಡಲ್ಲ. ನಮ್ಮ ಆದಿ ಅಣ್ಣಂಗೆ ಲೆಫ್ಟ್ ಸೈಡ್ ಬಿತ್ತು ಸರ್. ಹಾಗಾಗಿ ಅವರು ಟ್ರೀಟ್ಮೆಂಟ್ ಕೊಡೋಕೆ ಒಪ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಆದಿ ಅಣ್ಣಂಗೆ ಮತ್ತೆ ಅವರಿಗೆ ಸ್ವಲ್ಪ ಗಲಾಟೆ ಆಯ್ತು. ಹಾಗಾಗಿ ನಾವು ಬರೀ ಕೈಲೇ ಬರ್ಬೇಕಾಯ್ತು. ಅಂದ್ರೆ ಆದಿಗೆ ಟ್ರೀಟ್ಮೆಂಟ್ ಆಗಿಲ್ಲ. ಸದ್ಯಕ್ಕೂ ಮಾತು ಬರಲ್ಲ. ಸರ್, ನೀವು ಸ್ವಲ್ಪ ಟೆನ್ಷನಲ್ಲಿದ್ದೀರಾ ಅನ್ಸುತ್ತೆ. ನಾನು ಮತ್ತೆ ಕಾಲ್ ಮಾಡ್ತೀನಿ ನಿಮಗೆ. ಸಾರಿ ನಂದಿನಿ, ನಾನು ಯಾವುದೋ ಟೆನ್ಷನ್ ಇಲ್ಲ. ಇಟ್ಸ್ ಓಕೆ ಸರ್. ಈಗ ನಾವು ಆ ಜಾಗಕ್ಕೆ ಹೋಗ್ಬೇಕು. ಹೋಗಿ ಅಲ್ಲಿ ಶಿವಕಾಮಿ ಇದ್ರೆ ಎತ್ತಾಕೊಂಡು ಬರಬೇಕು. ನಿಧಾನವಾಗಿ ಮಲ್ಕೊಳ್ಳಮ್ಮ. ಇನ್ನೊಂದು ಚಿಕಿತ್ಸೆ ಇದೆ, ನಿಧಾನ. ನಿಧಾನಕ್ಕೆ ಕಣ್ಮುಚ್ಚಮ್ಮ. ಮಾವಯ್ಯ, ನಾವು ಬೇರೆಯವ್ರಿಗೆ ಚಿಕಿತ್ಸೆ ಕೊಡ್ತೀವಲ್ಲ, ಆ ರೀತಿ ಇವರು ಕೊಡೋದು ಸರಿ ಇಲ್ಲ ಅನ್ಸತ್ತೆ. ಬೇರೆ ಏನಾದ್ರೂ ಪ್ರಯತ್ನ ಮಾಡ್ಬೋದಲ್ವಾ? ಮಾಡ್ತಾ ಇದ್ದೀನಮ್ಮ. ಈ ಸಲ ನಾನು ಬೇರೆ ಬೇರೆ ಔಷಧಿ ಬೇರೆಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಶಿರೋಧಾರ ಈಗಷ್ಟೇ ಮಾಡಿ ಆಗಿದೆ. ಬ್ರಾಹ್ಮಿ ಮತ್ತು ಅಶ್ವಗಂಧದ ಧೂಮನ ಸೇವಿಸೋಕೆ ಕೊಟ್ಟರೆ ಈ ಸಲ ಖಂಡಿತ ಫಲ ಸಿಗುತ್ತೆ. ಸರಿ ಮಾವಯ್ಯ. ಮಾವಯ್ಯ, ಬಿಸಿ ಬಿಸಿ ಇದೆ. Takati